ಇನ್ನು ನಾಳೆ ಬರುವ ಆ ATM ಎಷ್ಟು ಕೊಡ್ತೋ ಕಾದು ನೋಡ್ಬೇಕಾಗೈತಿ ಈಗ ನಾನು. ದಿವಸ ಒಂದು ATM ಹಿಡ್ದಾನ ಬೋಯಪ್ಪ. ಆ ದೇವ್ರು ನನ್ನ ಹಣೆ ಬರೋಣ ಬಂಗಾರದ ಪೆಣ್ಣಿಲೆ ಬರ್ದಾನ ಅಯ್ಯಪ್ಪ. ಆ ದೇವ್ರು ನಿನ್ನ ಹಣೆ ಬರೋಣ ಬಂಗಾರ ಪೆಣ್ಣಿಲ್ ಬರ್ದಾನ. ಅದ ದೇವ್ರು ನನ್ನ ಹಣೆ ಬರೋಣ ಕತ್ತಿ ಬಾಗಲಲ್ಲಿ ಬರ್ದಾನ. ಕಾಯಿಸುವ ಹುಡುಗಿಯ ಈಗರ ಹೋಗಿದ್ದಿ ಮತ್ತೆ ಬಂದೆ ಹೆಂಗ ಹಾಸಿ ಬಂದಿದ್ದೀನಿ. ಈಗರ ಹೋಗಿದ್ದಿ ಯಾವತ್ತಿಗೆ ನನಗಿಂತ ಮೊದಲು ಬಂದು ಹೋಗತ್ತೆ. ಅದು ಈಗ ಬಂದು ಹಾದಾಕಿ ಅದು ಈಗ ಬಂದು ಹಾದಾಕಿ ಅಲ್ಲವಿ ಈಗ ಬಂದು ಹಾದವ ನನ್ನ ದೋಸ್ತ ದೋಸ್ತ. ನೀ ಇರ್ಬೇಕಾದ್ರೆ ಮತ್ತೆ ಯಾವಾಗ ಬರ್ತಾಳೆ ಇಲ್ಲಿ ಎಲ್ಲ ನಾಯಿ ಜಾತಿ ನನ್ನ ಮಗನ. ಅದಿಲ್ಲವಿ ನಿನ್ನ ಡೇಟ್ ನಾಳೆ ಇಟ್ಟು ನೀ ಇವತ್ತ ಬಂದಲ್ಲ. ಡೇಟ್ ಕೊಟ್ಟಿದ್ದೇನೆ ಮತ್ತೆ ನೀನು ಬಿಟ್ಟು ಇನ್ಯಾರು ಕೊಡ್ಲ ಡೇಟ್ ಅಲ್ಲ ನೀ ನಾಳೆ ಬರಕ್ಕೆ ಇವತ್ತ ಬಂದಲ್ಲ ಅದಕ್ಕೆ ಕೇಳಿದ್ನಪ್ಪ. ಹಾಗಾಗಿ ನನ್ನ ದೋಸ್ತ್ ಮಾತಾಡೋದೈತಿ ಬಾಲ್ಯದ ಅದಕ್ಕೆ ಬಂದಿದ್ದೇವಿ. ಇದು ಅಲ್ಲಿ ಇಲ್ಲಿ ಮಾತಾಡುವಂತ ವಿಷಯ ಅಲ್ಲ, ಬಹಳ ಗೌಪ್ಯವಾದ ವಿಷಯ. ಯಾರನ್ನು ಇಟ್ಟುಕೊಂಡಾಳ ನಾ ಗೌರವವಾದ ವಿಷಯ ಸಣ್ಣಗ ಹೇಳಿದ್ರೆ ಟಿವಿನಂತ ಹಾಕಿದ್ರಂಗ ಮಾಡಕತ್ತಾಳ. ಅದೇ ಹಿಂಗ ಯಾಕು ಅಂತ ಅವ್ನ ಕತ್ತಿ ಹಾಕತ್ತಿದ್ದ ಅದಕ್ಕೆ ಅವ್ನು ಹೇಳ್ದೆ ಏಯ್ ಬಿಡ್ಲೇಕಿನ ಬೇರೆ ಹತ್ತಿ ಮದುವೆ ಆಗಲಿ ನಾನು ನೋಡಿ ಕಲೀಲಿ ನನ್ನಂಗ ಶ್ರೀರಾಮಚಂದ್ರನಂಗ ಏಕಪತ್ನಿಯಾಗಿರ್ಲಿ ಅಂತ ನಂದ ಎಕ್ಸಾಂಪಲ್ ಕೊಡಕತ್ತಿದ್ದೇವಿ. ಇಲ್ಲ ಇಲ್ಲ ಎಲ್ಲ ಹೋಗ್ಲಿ ಏನ್ ಮಾತಾಡ್ತೀಯ ನಿನ್ನೊಂದು ಚಂದುಳಿ ಚಲು ಇರ್ಬೇಕಾರ ನಿನ್ನ ಬಿಟ್ಟು ಮತ್ತೆ ಸೆಕೆಂಡ್ ಹ್ಯಾಂಡ್ ಕೈ ಹಾಕಲ್ಲ. ಹೌದು ಕೆಲವೊಂದು ಗಂಡಸರು ಬಹಳ ಸುಮಾರು ಇರ್ತಾರೆ ಒಟ್ಟ ನಂಬಕ್ ಬರಂಗಿಲ್ಲ. ಇನ್ನು ಹೆಂಗಸೂರು ಎಲ್ಲರೂ ಚಲೋನೇ ಇರ್ತಾರ ಯವ್ವ. ನಾನು ಅಷ್ಟವಿ ಈ ನನ್ನ ಕಣ್ಣಿಂದ ನೀನು ನೋಡೀನಿ ನಿನ್ನ ಬಿಟ್ಟ ಬೇರೆ ನನ್ನ ಕಣ್ಣೆತ್ತಿ ನೋಡಂಗಿಲ್ಲ ಅಂತ ನಿಮ್ಮ ಅಪ್ಪನ ಮೇಲೆ ಆನಿ ಮಾಡಿ ಹೇಳಿ ನೋಡು. ನಾನು ಅದಿರ್ಲಿ ಸಕ್ರಿ ಖರ್ಚಿಗೆ ಒಂದು 5,000 ರೂಪಾಯಿ ಬೇಕು ಅಂತ ಹೇಳಿದ್ದೆ ಅವಾಗ ತಂದೆ ಬಿಟ್ಟಿಯಾ?